ಮಾಡಿರ್ತಾನೆ ಗಣಿತ. ಇದನ್ನು ಎರಡು ರೀತಿ ಒಳಗೆ ಕಲಿಸ್ತಿರ್ತಾನೆ ನಾನು, ಅದನ್ನು ನೋಡ್ರಿ. ಅನುಪಾತ ಸಮಾನುಪಾತದೊಳಗೆ ಹೆಂಗೆ ಹಾಕಿ ಮಾಡಬೇಕು ಅನ್ನೋದನ್ನು ತೋರಿಸ್ತಾನೆ ನಾನು. ಈಗ ಒಂದು ನಾ ಗಣಿತ ತಿಳಿಸ್ತಾನೆ ನೋಡ್ರಿ. ಇದು ಅನುಪಾತ ಸಮಾನುಪಾತದಾಗ ಹೆಂಗೆ ಹಾಕಬೇಕು, ಇದನ್ನ ಎಕ್ಸ್ ಇಟ್ಕೋರಿ, ಡಿವೈಡೆಡ್ ಬೈ 3. ಇದು ಅಂಶ ಛೇದ ಬರೋಬ್ಬರಿ ಚಿಹ್ನ, ಅಂಶ ಮತ್ತು ಛೇದ ಬರೋಬ್ಬರಿ. ಈಗ ಇದಕ್ಕೆ ಎಕ್ಸ್ ಅದ ಅಂದ್ರೆ ಇದು ಗುಣಾಕಾರ ಆಗ್ತದೆ, ಇದು ಏನಾಗ್ತದೆ ಗುಣಾಕಾರ ಆಗ್ತದೆ. ನೆನ್ಪಿಟ್ಕೊ, ಕ್ರಾಸ್ ಮಲ್ಟಿಪ್ಲೈ ಅಂತಾರೆ. 15x ಈಸ್ ಈಕ್ವಲ್ ಟು 3 ಗುಂಡ್ಲೆ 5, 3 ಗುಂಡ್ಲೆ 5. ಇದನ್ನ ಏನು ಮಾಡ್ತು, ಗುಣಾಕಾರ ಚೇಂಜ್ ಮಾಡ್ಕೋಬೇಕು. ಇದನ್ನ ಗುಣಾಕಾರ ಮಾಡ್ಕೊ. ಎಕ್ಸ್ ಬರೋಬರಿ 3 ಗುಂಡ್ಲೆ 5 ಸರ್ವಾಸ್ ಬಾಗ್ಲೆ ಈ 15 ತಾಳ್ತವ. 5 ಒಂದಲೆ 5 ಮೂರ್ಲೆ 3 ಒಂದಲೆ 3 ಒಂದಲೆ 1/1 ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು 1 ನಾಟ್. ಐತಲ್ಲ, ಇದನ್ನ ಇನ್ನೊಂದು ರೀತಿ ಒಳಗೆ ಮಾಡ್ಬೋದು. ಹೆಂಗೆ ಮಾಡ್ಬೇಕು, ಇಲ್ಲಿ ಎ ಅನುಪಾತ ಬಿ ಸಮಾನುಪಾತ ಸಿ ಅನುಪಾತ ಡಿ ಅದನ್ನು ಹಾಕೊಡಿ. ಎ ಬರೋಬ್ಬರಿ ಎಕ್ಸ್, ಬಿ ಬರೋಬ್ಬರಿ 3 ಸಮಾನುಪಾತ, ಸಿ ಬರೋಬ್ಬರಿ 5, ಡಿ ಬರೋಬ್ಬರಿ 15. ಇಲ್ಲಿ ಎ ಪದಗಳ ಗುಣಲಬ್ಧ ನೋಡ್ರಿ, ಎ ಪದಗಳ ಗುಣಲಬ್ಧ ಬಿ ಪದಗಳ ಗುಣಲಬ್ಧ ಒಂದೇ ಇರ್ತದ. ಇದನ್ನ ನೆನ್ಪಿಟ್ಕೋಬೇಕು ನೀವು. ಈ ಗುಣಲಬ್ಧ ಒಂದೇ. ಇಲ್ಲಿ ಎಕ್ಸ್ ಬಂದದ ಅಂದ್ರೆ ಎ ಕಂಡು ಹಿಡಿಬೇಕು. ಈಗ ನೀವು ಎ ಕಂಡು ಹಿಡಿಬೇಕಾದ್ರೆ ಎದ ಬಾಣ ಎಲ್ಲಿ ಹೋಗ್ಯದ, ಡಿಲೆ ಬಾಗಿಸ್ಬೇಕು. ಬಿ ಗುಂಡ್ಲೆ ಸಿ ಡಿಲೆ ಬಾಗಿಸ್ಬೇಕು. ಹೆಂಗೆ ನೀವು ತಿಳ್ಕೊಬೇಕಂದ್ರೆ, ಎಕ್ಸ್ ಅಂದ್ರೆ ಏನು, ಎ. ಎಕ್ಸ್ ಬರೋಬ್ಬರಿ ಏನು, ಎ. ಎಕ್ಸ್ ಬರೋಬ್ಬರಿ ಎ ಬೇಕಂದ್ರೆ ನೀವು ಏನು ಮಾಡಬೇಕು, ಇದರಿಗಿಂತ ಡಿ ಅದ, ಆ ಡಿ ತಳಗಿಡ್ರಿ. ಆಮೇಲೆ ಎ ಇಲ್ಲಿಟ್ರಿ, ಡಿ ಇಲ್ಲಿಟ್ರಿ, ಬಿ ಗುಂಡ್ಲೆ ಸಿ ಅನ್ನು ಗುಣಾಕಾರ ಮಾಡಿ ಹಾಕಿಬಿಡ್ರಿ. ಬಿ ಗುಂಡ್ಲೆ ಸಿ ಬರೋಬ್ಬರಿ. ಬಿ ಎಷ್ಟದ, 3 ಅದ. ಆಮೇಲೆ ಸಿ ಎಷ್ಟದ, 5 ಅದ. ಡಿ ಎಷ್ಟದ, 15 ಅದ. ನೋಡಿ, 5 ಒಂದಲೆ 5 ಮೂರ್ಲೆ 3 ಒಂದಲೆ 3 ಒಂದಲೆ 1/1 ಈಸ್ ಈಕ್ವಲ್ ಟು 1. ಆದ್ದರಿಂದ ಎಕ್ಸ್ ಅಂದ್ರು ಒಂದೇ, ಎ ಅಂದ್ರು ಒಂದೇ, ಬರೋಬ್ಬರಿ 1. ನೋಡಿ, ಅನುಪಾತ ಸಮಾನುಪಾತದಾಗ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸಿದ್ ನಾನು ನಿಮ್ಗೆ. ಎಲ್ಲ ಒಂದೊಂದು ಗಣಿತಗಳು ಶಾಂಪಲ್ ಬರ್ತಾವೆ. ನೀವು ಈ ರೀತಿ ಒಳಗೆ ಮಾಡ್ಬೋದು, ಈ ರೀತಿಯಾಗೂ ಮಾಡ್ಬೋದು. ಅಲ್ಲಿ ಮಾದರಿ ಕೊಟ್ಟು ಮಾಡ್ರಿ. ಟೈಮ್ ಆಯ್ತಂದ್ರೆ ನಾ ತಿಳಿಸ್ಕೊಡ್ತೇನೆ. ವಿಡಿಯೋ ಮಾಡೋದಾದ್ರೆ ವಿಡಿಯೋ ಆನ್ ಮಾಡಿ. ನಾ ಏನು ಹೇಳಿದ್ದೆ, 3x × 1 ಇದು ನೋಡ್ರಿ ಅಂಶ, ಇದು ಛೇದ ಬರೋಬ್ಬರಿ. ಅಂಶ ಇದು ಛೇದ. ಎದಕ್ಕೆ ಎಕ್ಸ್ ಬಿದ್ದದು ಇಲ್ಲದ ಅಂದ್ರೆ ಇದಕ್ಕೆ ನೀವು ಗುಣಾಕಾರ ಮಾಡಬೇಕು. ನೋಡಿ, ಅಂದರೆ 21x ಈಸ್ ಈಕ್ವಲ್ ಟು ಇದಕ್ಕೆ ಗುಣಾಕಾರ 3 ಗುಂಡ್ಲೆ 14. ಎಕ್ಸ್ ಈಸ್ ಈಕ್ವಲ್ ಟು 3 ಗುಂಡ್ಲೆ 14 ಸರ್ವಸ್ವಲ್ಲಿ 21 ತಾಳ್ಗೆ ಬರ್ತದ. 3 ಒಂದಲೆ 3 ಏಳಲೆ 7 ಒಂದಲೆ 7 ಎರಡಲೆ ಬರೋಬ್ಬರಿ 2. ಎಕ್ಸ್ ಈಸ್ ಈಕ್ವಲ್ ಟು 2. ಇನ್ನೊಂದು ಪದ್ಧತಿ, ಎ ಅನುಪಾತ ಬಿ ಸಮಾನುಪಾತ ಸಿ ಅನುಪಾತ ಡಿ. ಆಯ್ಕೆಗಳನ್ನು ಕ್ರಮಬದ್ಧವಾಗಿ ತುಂಬ್ರಿ. 3x ಸಮಾನುಪಾತ ಎಕ್ಸ್ ಆದಿಂದ 21, ಡಿ ಎಷ್ಟದ 14 ಅದ. ನೋಡಿ, ಈಗ ಬಿ ಖಾಲಿ ಅದ. ಬಿ ಎಕ್ಸ್ ಬಿದ್ದದಂದ್ರೆ ಸಿಲೆ ಬಾಗಿಸ್ಬೇಕು ನೀವು. ಬಿ ಅಂದ್ರೆ ಏನು, ಎಕ್ಸ್ ಏನು, ಬಿ ಅಂದ್ರೆ ಏನು, ಎಕ್ಸ್. ಎಕ್ಸ್ ಈಸ್ ಈಕ್ವಲ್ ಟು ಸಿಲೆ ಬಾಗಿಸ್ಬೇಕು. ಇದಕ್ಕೆ ಬಿದ್ದದಂದ್ರೆ ಇದು ಗುಣಾಕಾರ ಸಿ. ನೋಡಿ, ಈ ಪದಗಳ ಗುಣಲಬ್ಧ
ಮತ್ತು ಈ ಪದಗಳ ಗುಣಲಬ್ಧ ಎರಡು ಒಂದೇ ಇರ್ತದೆ, ಹುಷಾರ್. ಇದಕ್ಕೆ ಗುಣಾಕಾರ ಹಾಕ್ಬೇಕು, ಇದಕ್ಕೆ ಗುಣಾಕಾರ ಹಾಕ್ಬೇಕು. ಆಮೇಲೆ ಇಲ್ಲಿ ಎಕ್ಸ್ ಏನದ, ಬಿ ಅದ. ಬಿ ಕೇಳಿ ಅನ್ನೋದ್ರೆ ಸಿ ಇಲ್ಲೇ ಬಾಕ್ಸೇಬೇಕು ನೀವು. ಬಿ ಎಕ್ಸ್ ಬಂತು, ಇದು 21 ಇಲ್ಲಿ ಬಂತು, ಸಿ ಇಲ್ಲಿ ಬಂತು, ಎ ಗುಂಡ್ಲೆ ಡಿ, ಎ ಗುಂಡ್ಲೆ ಡಿ, ಎ ಗುಂಡ್ಲೆ ಡಿ, ಎ ಗುಂಡ್ಲೆ ಡಿ ಸರಾಸ ವ್ಯಾಲೆ ಸಿ. ಬಿ ಬರೋಬರಿ ಎಕ್ಸ್ ಹಾಕೊಂಡನು, ಬಿ ಬರೋಬರಿ ಎ ಗುಂಡ್ಲೆ ಡಿ ಬಾಗ್ಲೆ ಸಿ. ಆಮೇಲೆ ಎ ಗುಂಡ್ಲೆ ಡಿ ಎಷ್ಟದ ನೋಡ್ರಿ, 3 ಗುಂಡ್ಲೆ 14. ಸಿ ಎಷ್ಟದ ನೋಡ್ರಿ, 21. 3 ಒಂದಲೆ 3 ಏಳಲೆ 7 ಒಂದಲೆ 7 ಎರಡಲೆ ಬರೋಬರಿ 2. ಬಿ ಅಂದರೆ ಏನು, ಎಕ್ಸ್. ಬಿ ಇಸ್ ಈಕ್ವಲ್ ಟು ಎಕ್ಸ್, ಎಕ್ಸ್ ಇಸ್ ಈಕ್ವಲ್ ಟು 2. ನೀವು ಇಂಥ ವಿಡಿಯೋಗಳನ್ನು ನೀವು ಲಕ್ಷ್ಯ ಕೊಟ್ಟು ನೋಡಿದಿರಿ ಅಂತಂದ್ರೆ ನಿಮಗೆ ಏನು ಎಲ್ಲ ಗಣಿತಗಳು ಸ್ವಲ್ಪ ಸ್ಯಾಂಪಲ್ ಬಂದು ಹೋಗಿಬಿಡ್ತಾವೆ ನಿಮಗೆ. ಆಮೇಲೆ ಈ ಗಣಿತ ನಮಗೆ ಮಾನ್ಯ ಜೀವನದಾಗ ಹೇಳ್ಯಾರ ಸರ್, ನನಗೆ ಬರ್ತಾವಂತ ಎಷ್ಟು ಕುಣದಾಡ್ತೀರಿ ನೋಡಕ್ಕಂತೀರಿ ನೀವೇ. ಇದು ಅನುಪಾತ ಸಮಾನುಪಾತ ಲೆಕ್ಕಗಳು ಇರ್ತಾವೆ. ಎಕ್ಸ್ ಹಾಕೋದು ಕೆಲವೊಂದಿಷ್ಟು ಮಾದರಿ ಕೊಡ್ತದ, ಅಥವಾ ನೀವು ನೋಡ್ರಿ. ಎಕ್ಸ್ ಪದಾರ್ಥ ಸೈನಿಕ್ ಸ್ಕೂಲ್ನಾಗ ಬಿದ್ದಾವ ಈ ಸಲ ಇವು. ಎಕ್ಸ್ಗಳನ್ನು ಹೆಂಗೆ ಕಂಡು ಹಿಡಿಬೇಕು, ಇದು ಅಂಶ ಛೇದ ನೆನ್ಪಿಟ್ಕೊಳ್ರಿ. ಅಂಶ ಛೇದ 13. ಇದಕ್ಕೆ ಏನು, ಎದಕ್ಕೆ ಎಕ್ಸ್ ಬರ್ತದ ಅದರ ತಳಗಿಂದಕ್ಕೆ ಗುಣಾಕಾರ ಇರಬೇಕು. ಏನು ಇದಕ್ಕೆ ಗುಣಾಕಾರ. ಆಮೇಲೆ ಇಲ್ಲಿ ನೋಡ್ರಿ, ಇದನ್ನ ಅನುಪಾತ ಸಮಾನುಪಾತದಾಗ ಹಾಕಿನಿ. ಇದೊಂದು ರೀತಿಯಿಂದ ಕಲಿಸಿಲ್ಲ. ಆಮೇಲೆ ಇಲ್ಲಿ ನೋಡ್ರಿ, ಎದಕ್ಕೆ ಎಕ್ಸ್ ಬಿದ್ದದ, ಇದಕ್ಕೆ ಎಕ್ಸ್ ಬಿದ್ದ, ಇದಕ್ಕೆ ಗುಣಾಕಾರ, ಇದಕ್ಕೆ ಗುಣಾಕಾರ. 21x is equal to 3 into 14. X is equal to 3 into 14 divided by 21. 3 1 3 1 7 7 1 7 2. X is equal to 2. X means ಯಾವುದು, ಬಿ. ಎಕ್ಸ್ ಅಂದ್ರೆ ಇಲ್ಲಿ ಬಿ ಬರ್ತದೆ. ಇದು ಸಮಾನುಪಾತ ಅನುಪಾತದಾಗ ಹಾಕ್ರಿ, 3 ಏದಾಗ ಹಾಕ್ರಿ, ಬಿ ಎಕ್ಸ್ ಕೊಡ್ರಿ, ಸಿ 21 ಹಾಕ್ರಿ, ಡಿ 14 ಹಾಕ್ರಿ. ಬಿ ಗುಂಡ್ಲೆ ಸಿ, ಇಲ್ಲಿ ಬಿ ಕೇಳಿ ಅಂತಂದ್ರೆ ಸಿ ಇಲ್ಲಿ ಇದಕ್ಕೆ ಎಕ್ಸ್ ಬಿದ್ದದಂದ್ರೆ ಇದರಲ್ಲೇನೆ ಬಾಗಿಸ್ಬೇಕು. ಯಾಕೆ, ಎ ಮತ್ತು ಗುಂಡ್ಲೆ ಡಿಗೆ ಗುಣಾಕಾರ ಮಾಡಿ ನೀವು ಸಿ ದಿಂದ ಬಾಗಿಸಿದ್ರೆ ಎಕ್ಸ್ ಬರ್ತದೆ, ಅಂದ್ರೆ ಬಿ ಬರ್ತದೆ. ಅದನ್ನು ತಿಳ್ಕೊಬೇಕು ನೀವು. ಒಂದು ಸೂತ್ರದ ಪ್ರಕಾರ ಹೆಂಗದ ಅಂದ್ರೆ ಎ ಅನುಪಾತ ಬಿ ಅನುಪಾತ ಸಿ, ಇದು ಸಮಾನುಪಾತ ಸಿ ಅನುಪಾತ ಡಿ. ಎ ಈಸ್ ಈಕ್ವಲ್ ಟು, ಇದು ಸೂತ್ರ ನೆನ್ಪಿಟ್ಕೋರಿ. ಎ ಈಸ್ ಈಕ್ವಲ್ ಟು ಇದಕ್ಕೆ ನೆನ್ಪಿಟ್ಕೋರಿ. ನೋಡಿ, ಇದಕ್ಕೆ ನೆನ್ಪಿಟ್ಕೋರಿ. ಇದಕ್ಕೆ ಗುಣಾಕಾರ, ಇದಕ್ಕೆ ಗುಣಾಕಾರ. ನೋಡ್ರಿ ಎಷ್ಟು ಸರಳ ಬರ್ತದೆ. ಈಗ ಎ ಕೇಳ್ಯಾನಂದ್ರೆ ಡಿಲೆ ಭಾಗಿಸ್ತೇ, ಇದು ಬಿ ಗುಂಡ್ಲೆ ಸಿ, ಬಿ ಬರೋಬರಿ ಬಿ ಅಂದ್ರೆ ಏನಾಗ್ತದ, ಸಿ ಭಾಗಿಸ್ತದ. ನೋಡ್ರಿ, ಬಿ ಕೇಳ್ಯಾನಂದ್ರೆ ಸಿಲೆ ಭಾಗಿಸರಿ, ಎ ಗುಂಡ್ಲೆ ಡಿ ಇಡ್ರಿ. ಆಮೇಲೆ ಸಿ ಇಸ್ ಈಕ್ವಲ್ ಟು ಸಿ ಇಲ್ಲಿ ಅದ ಅಂದ್ರೆ ಬಿಲೆ ಭಾಗಿಸರಿ. ಆಮೇಲೆ ಎ ಗುಂಡ್ಲೆ ಡಿ. ಡಿ ಕೇಳ್ಯಾನ ಅಂದ್ರೆ ಏನ್ ಮಾಡಬೇಕು, ಡಿ ಅದ ಅಂದ್ರೆ ಎಲೆ ಭಾಗಿಸ್ರಿ. ಎಲೆ ಭಾಗಿಸಿದಾಗ ಬಿ ಇಂಟು ಸಿ. ಈ ನಿಯಮನ್ನ ನೀವೇನಾದರೂ ನೆನ್ಪಿಟ್ಕೊಂಡ್ಬಿಟ್ರೆ ಖಲಾಸ್, ಅನುಪಾತಗಳು ಬಂದುನೇ ನಿಮಗೆ. ಎಲ್ಲ ಇದ್ರ ಮೇಲೆ ಗಣಿತ ಭಾಳ ಅನುಪಾತದಾಗ ಸುತ್ತಳತದ, ವಿಸ್ತೀರ್ಣದ, ತ್ರಿಕೋನ ಮತ್ತು ಪೈಥಾಗೋರಸ್ ಪ್ರಮೇಯ ಬರ್ತದ, ಎಲ್ಲ ಬರ್ತಾವೆ. ಎಕ್ಸ್ದಾಗ ಎಲ್ಲ ನಮೂನಿ ಗಣಿತಗಳು ಬರ್ತಾವೆ. ಅನುಪಾತದಾಗಂತೂ ಭಾಳ ಬರ್ತಾವೆ ಇವು ಲೆಕ್ಕಗಳು. ಅನುಪಾತ ಲೆಕ್ಕದಾಗಂತೂ ನೀವು ಮಿಶ್ರಣ ಮತ್ತು ಹಾಲು ನೀರು ಬೆರಕೆ ಹಾಲುಗಳು ಎಲ್ಲ ಕಂಡುಹಿಡಿಯುವಂಥ ಲೆಕ್ಕಗಳು, ಕೆಲಸದ ಲೆಕ್ಕಗಳು, ಸಮಯದ ಲೆಕ್ಕಗಳು, ಆಹಾರದ ಕೆಲಸಗಳು, ಆಹಾರದ ದಿನಗಳೆಲ್ಲ ಇದಕ್ಕೆ ಸಂಬಂಧಪಡ್ತದೆ ಗಣಿತ. ಅವು ನಿಮಗೆ ನಾಳೆ ರೆಗ್ಯುಲರ್ ಕ್ಲಾಸಿಗೆ ಬಂದಾಗ ನಿಮಗೆ ಅವು ಈಗ ಎಲ್ಲ ನಾವೀಗ ಹಾಕಿದ್ರೆ ನಿಮ್ಗೆ ಅಭ್ಯಾಸ 1 ತಿಂಗಳದಾಗ ಕವರ್ ಆಗಂಗಿಲ್ಲ, 2 ತಿಂಗಳದಾಗ ಬರಂಗಿಲ್ಲ ವರ್ಷದ ಅಭ್ಯಾಸ.
ನೀವಿಲ್ಲ ರೆಗ್ಯುಲರ್ ಕೋಚಿಂಗ್ ಕ್ಲಾಸ್ ಅಥವಾ ನಮ್ಮ ವಿಡಿಯೋಗಳು ಎಲ್ಲಿರ್ತಾವ ಅಲ್ಲಿ ಹೋರಿ ಕ್ಲಾಸಿಗೆ ನೀವು ಹೆಂಗೆ ಇಲ್ಲಿದೆ ನಾ ತಗೋತಿರ್ತಾನೆ ಕ್ಲಾಸು ಬೆಂಗಳೂರದಿಂದ ಬರ್ತಿರ್ತದ ಅಭ್ಯಾಸ ನೋಡಾಗ ಎಲ್ಲಿ ಸೆಂಟ್ರ್ ಚಾಲು ಆಗ್ತಾವ ನೀವು ತಿಳಿಸ್ತೀವಂತ ಅಲ್ಲಿ ಹೋಗ್ಬೋದು ಬೆಂಗಳೂರದಿಂದ ಡೈರೆಕ್ಟ್ ಮನೆಗೆ ತಗೋಬೋದು. ಆಂಡ್ರಾಯ್ಡ್ TV ತೊಗೊಂಡ್ರೆ ಬೆಂಗಳೂರದಿಂದ ಕ್ಲಾಸ್ ನೋಡ್ಬೋದು ನೀವು. ಬೆಂಗಳೂರದಿಂದ ಡೈರೆಕ್ಟ್ ಲೈವ್ ಟೈಮ್ ಟು ಟೈಮ್ ನಡ್ತಿರ್ತದ. ಆ ಟೈಮ್ನಾಗ ನೀವು TV ಹಚ್ಚಿಬಿಟ್ರೆ ನಿಮ್ಗೆ ಅಭ್ಯಾಸ ಬಂದು ಬಿಡ್ತದ. ನೋಡಕ್ಕಂತ್ರಿ ಹೆಂಗೆ ಬರ್ತದೆ ಕ್ಲಾಸ್ಗಳು ಚಂದಂಗೆ ನೋಡ್ಕೋರಿ ಈಗಿಂದೆ.